ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಉದಿರೇಣ ನಷ್ಟಪ್ರಾಯಶಃ ಭದ್ರೇಷ್ಣಿತ್ಯಂ ಭಾಗವತ ಸೇವೆಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ವೈದಿನ ಶ್ರೀಮಹಂ ಕರೋತಿ ವಾಚಾರಂ ಪಂಗುಂ ಲಂಘಾಯತೆ ಹಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರು ದೀನತಾರಿಣಂ ಪರಮಾನಂದಮಾಧವಂ ಶ್ರೀ ಚೈತನ್ಯೇಶ್ವರಂ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರ್ಮಿಲಿತಮೇನ ತಸ್ಮೈ ಶ್ರೀಗುರುವೇ ನಮಃ. ನಮೋ ಓಂ ಶ್ರೀಮದಾಯ ಕೃಷ್ಣ ಪ್ರಸಾದ ಬುಧರ ಶ್ರೀಮದ್ ಜಯಪತಾಹ ಸ್ವಾಮಿ ನಮೋ ಧರ್ಮತ ನಗರ ಗ್ರಾಮಧಾರಿಣಿ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪ್ರಸಾದ ಬುಧರ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ನಮನೆ ನಮಸ್ತೆ ಸರಸ್ವತಿ ದೇವಿಯ ಗೌರವಾಣಿ ಪ್ರಚಾರಣೆ ನಿರ್ವಿಶೇಷ ಶೂನ್ಯವದಿ ಭಾಷಾತಿ ದೇಶಧಾರಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ 10th canto ಫಸ್ಟ್ ಚಾಪ್ಟರ್. ಸೊ ಆಲ್ರೆಡಿ ನಾವು 4 ಶ್ಲೋಕಾಸ್ ಆಯಿತು. ಇವತ್ತು 5th ಶ್ಲೋಕ ಪಾಯಿಂಟ್ಸ್ ಇಲ್ಲಿ. ಓಕೆ, ಸೊ ಈ ಅಧ್ಯಾಯದಲ್ಲಿ ನಾವಿವಾಗ ಪರೀಕ್ಷಿತ್ ಅವ್ರು ಬಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಸೊ 13 ಶ್ಲೋಕಗಳು ಅವರು ಪರೀಕ್ಷಿತ್ ಮಾತಾಡೋದೇ ಇದೆ. ಸೊ 4 ಶ್ಲೋಕಗಳಾಯ್ತು. ಇವತ್ತು 5 ಶ್ಲೋಕ ನೋಡೋಣ. ಪಿತಾಮಹ ಮೇ ಸಮರೇಂ ಅಮರಂಜಯೈರ್ ದೇವ ರಥಾತ್ಯಾತಿರಥೈಸ್ತಿಮಿಂಕಿಲೈಃ ತುರತ್ಯಾಯಾಂ ಕೌರವ ಸೈನ್ಯ ಸಾಕರಂ ಕೃದ್ವಾದಾರಂ ವತ್ಸಪತಂ ಸ್ಮಯತ್ ಪಲಾವಹಂ ತ್ರೌಣಿ ಅಸ್ತ್ರ ವಿಪ್ಲುಷ್ಟಂ ಇದಂ ಮತ್ ಅಂಕಃ ಸಂತಾನ ಬೀಜಂ ಗುರು ಪಾಂಡವಾನಾಂ ಜುಘೋಪ ಕುಶಿಂ ಕತ ಆತ್ಮಚಕ್ರೋ ಮಾತುಸ್ ಸಮೇಯಂ ಶರಣಂ ಕದಾಯ ವೀರ್ಯಾಣಿ ತಸ್ಯಾಕಿಲ ದೇಹ ವಾಜಾಂ ಅಂತರ್ಬಹಿ ಪೂರುಷಂ ಕಾಲರೂಪಹಿ ಪ್ರಯಚ್ಛತೋ ಮೃತ್ಯುಂ ಉದಾಮೃತಂ ಚ ಮಾಯಾ ಮಾನುಷ್ಯಸ್ಯ ಪದಸ್ವ ವಿದ್ವಂ. ಜಯ ಶ್ರೀ ಪ್ರಭುಪಾದ್. ಸೊ ಇಲ್ಲಿ ಬಂದು ಅವರು ಭಗವಂತನ ಬಗ್ಗೆ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಕೃಷ್ಣರ ಬಗ್ಗೆ ಅವರು ಪರೀಕ್ಷೆಗೆ ಬಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಸಾಕ್ಷಾತ್ ಆ ದೇವೋತ್ತಮ ಪರಮ ಪುರುಷರು ಯಾರು? ಕೃಷ್ಣರು. ಸೊ ಅವರು ಕಮಲದ ಹೂ ತರ ಇರೋ ಆ ಪಾದಗಳು, ಆ ಪಾದಗಳೇ ಏನೋ ಒಂದು ಬೋಟ್ ಅಂತೆ. ಸೊ ಆ ಬೋಟ್ ಇಟ್ಕೊಂಡು ಈ ಸಂಸಾರ ಸಾಗರಣ್ಣಿ ನಾವು ಈ ಸೈಡಿಂದ ಆ ಸೈಡ್ ಹೋಗಕ್ಕಾಗತ್ತೆ. ಯಾಕಂದ್ರೆ ನಾವು ಇರೋದೇನು ಭೌತಿಕ ಲೋಕ ಅಲ್ವಾ. ಸೊ ಈ ಭೌತಿಕ ಲೋಕ ಇಂದು ಆಧ್ಯಾತ್ಮಿಕ ಲೋಕಕ್ಕೆ ನಾವು ಇಲ್ಲಿಂದ ಆ ಸೈಡ್ ಹೋಗಕ್ಕೆ ಒಂದೇ ಬೋಟು. ಏನ್ ಬೋಟ್ ಅದು? ಭಗವಂತನ ಕಮಲದ ಹೂ ತರ ಇರೋ ಆ ಪಾದ ಅಂತೆ. ಸೊ ಆ ತರ ಆ ಭಗವಂತನ ಪಾದಗಳು ಇಟ್ಕೊಂಡೇ ನನ್ನ ತಾತ ಯಾರು ಅರ್ಜುನರು ಮತ್ತೆ ಇರೋ ಎಲ್ಲರೂ ಸುಲಭವಾಗ ಅವರು ಹೋಗ್ಬಿಟ್ಟಿದಾರಂತೆ. ಯಾಕಂದ್ರೆ ಈ ಕುರುಕ್ಷೇತ್ರ ಯುದ್ಧಗಳ ಅದು ಒಂದು ಸಮುದ್ರ ತರ. ಆ ಸಮುದ್ರದಲ್ಲಿ ಬಿಗ್ ಸೈಜ್ ದೊಡ್ಡ ದೊಡ್ಡ ತಿಮಿಂಗಲಗಳು ಯಾರು ಅಂದ್ರೆ ಭೀಷ್ಮರು ಈ ತರ. ಯಾಕಂದ್ರೆ ಅವರೇ ದೊಡ್ಡ ಸೇನಾಧಿಪತಿ ಅಲ್ವಾ. ಆ ಕುರುಕ್ಷೇತ್ರ ಯುದ್ಧಗಳನ್ನು ಆ ಸಮುದ್ರದಲ್ಲಿ, ಯಾಕಂದ್ರೆ ನೋಡಿ ನಾವು ಭಗವಂತನ ಕಮಲದ ತರ ಇರೋ ಪಾದಗಳನ್ನ ಇಟ್ಕೊಂಡು ನಾವು ಸಂಸಾರ ಸಾಗರನೇ ಹೋಗಕ್ಕಾಗುತ್ತೆ. ಈ ಕುರುಕ್ಷೇತ್ರ ಸಮುದ್ರನೇ ಅಲ್ಲಿಂದ ಆಚೆ ಬರೋದು ಏನು ದೊಡ್ಡ ವಿಷಯ ಅಲ್ಲ ಅಲ್ವಾ. ಸೊ ಈ ಕುರುಕ್ಷೇತ್ರ ಸಮುದ್ರ ಇಂದು ಆಚೆ ಬರಕ್ ಭಗವಂತ ನಮ್ಮ ತಾತ ಅರ್ಜುನರು ಮತ್ತೆ ಎಲ್ಲರೂ ಭಗವಂತ ಕೃಷ್ಣನ ಪಾದನೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಭಗವಂತನ ಕರುಣೆ ಇಂದು ಈ ಸಮುದ್ರನಿ ನನ್ನ ತಾತ ಎಲ್ಲ ಏನು ಆ ಸೈಡ್ ಹೋಗ್ಬಿಟ್ಟಿದ್ದಾರೆ, ಗಿಳಿದು ಬಿಟ್ಟಿದ್ದಾರೆ. ಯಾಕಂದ್ರೆ ಭಗವಂತನ ಪಾದ ಇಟ್ಕೊಂಡಿದ್ರೆ ಒಂದು
ಹಾವಿನ ಕರು ಇದೆ ಅಲ್ವಾ, ಕರುವಿನ ಕಾಲು ಅಚ್ಚು ಅಲ್ಲಿ ಇರೋ ನೀರು ನಾವು ದಾಂಡಕ್ಕಾಗತ್ತಲ್ವಾ, ದಾಂಡಕ್ಕಾಗತ್ತೆ ಅಲ್ವಾ. ಸೊ ಆ ಥರ ಇಷ್ಟು ಚಿಕ್ಕ ಆ ಕರುನ ಪಾದ ಹೆಜ್ಜುಲಿ ಇರೋ ನೀರು ಅಲ್ವಾ. ಸೊ ಆ ಥರ ಸುಲಭವಾಗಿ ದಾಂಡಕ್ಕಾಗತ್ತಂತೆ. ಸೊ ಆ ಥರ ಯಾರೊಬ್ಬರು ಭಗವಂತನೇ ನಾವು ಶರಣಾಗದ್ರೆ ಮಾಡ್ತೀವೋ ಅವರೆಲ್ಲ ಅಷ್ಟು ಸುಲಭವಾಗ ಎಲ್ಲ ದುಃಖಗಳಿಂದು ಅವರ ಆಚೆ ಬರಕ್ಕೆ ಆಗತ್ತೆ. ಸೊ ಯಾಕಂದ್ರೆ ಪರೀಕ್ಷಿತನ ತಾಯಿ ಉತ್ತರ ಅವರು ಈ ಥರ ಗರ್ಭಲ್ಲಿ ಪರೀಕ್ಷಿತ ಇರುವಾಗ ಏನೋ ಈ ಥರ ಅಶ್ವತ್ಥಾಮನಿಂದು ಬ್ರಹ್ಮಾಸ್ತ್ರ ಬಂತು. ಆ ಬ್ರಹ್ಮಾಸ್ತ್ರನ್ನೇ ನಾಶ ಮಾಡಕ್ಕೆ ಸಾಕ್ಷಾತ್ ಭಗವಂತ ಆ ದೇವೋತ್ತಮ ಪರಮ ಪುರುಷರು ಆ ಸುದರ್ಶನ ಚಕ್ರ ಇಟ್ಕೊಂಡು ಸುತ್ತಿ ಸುತ್ತಿ ಏನ್ ಮಾಡ್ತಾರಂತೆ, ಆ ಮಹುನಿ ರಕ್ಷಣೆ ಮಾಡ್ತಾರೆ ನೋಡಿ. ಅಷ್ಟು ಸುಲಭವಾಗ ಭಗವಂತ ಆ ಮಹುನಿ ರಕ್ಷಣೆ ಮಾಡ್ತಾ ಇದ್ದಾರೆ. ಯಾರಾவது ನಾವು ಆಚೆ ಇರೋದನ್ನೇ ರಕ್ಷಣೆ ಮಾಡೋದೇ ನಮಗೂ ಆಗಲ್ಲ, ಆದರೆ ಗರ್ಭಲ್ಲಿರೋ ಒಂದು ಮಹುನಿ ಸಾಕ್ಷಾತ್ ಆ ಭಗವಂತ ರಕ್ಷಣೆ ಮಾಡ್ತಾ ಇದ್ದಾರಂತೆ. ಸೊ ಈ ತರ ಭಗವಂತ ಆ ಸುದರ್ಶನ ಚಕ್ರ, ಯಾಕಂದ್ರೆ ಸಂಘ ಚಕ್ರ ಗದಾ ಭಸ್ಮ ಇಟ್ಕೊಂಡು ಭಗವಂತ ಸುತ್ತಿ ಸುತ್ತಿ ಆ ಮಹುನಿ ರಕ್ಷಣೆ ಮಾಡಿದ್ದಾರೆ. ಸೊ ನಮಗೂ ಗೊತ್ತು ಆ ಭಗವಂತನ ಬಗ್ಗೆ ನಾವು ಕೇಳಬೇಕು. ಯಾಕಂದ್ರೆ ಕುರುವಂಶ ಮತ್ತೆ ಪಾಂಡವ ವಂಶ ಅಲ್ಲಿ ಎಲ್ಲ ಹೋಗಿ ಆಯ್ತು. ಯಾಕಂದ್ರೆ ಕುರುವಂಶಲ್ಲಿ ಯಾರಿಲ್ಲ, ಮತ್ತೆ ಈ ಪಾಂಡವ ವಂಶಲ್ಲಿ ಯಾಕಂದ್ರೆ ಪಾಂಚಾಲಿಕೆ ದ್ರೌಪದಿಗೆ ಹುಟ್ಟಿರೋ 5 ಮಕ್ಕಳು ತೀರು ಹೋಗ್ಬಿಟ್ಟಿದ್ದಾರೆ. ಇವಾಗ ಯಾರಿಲ್ಲ, ಇವಾಗ ಬ್ಯಾಲೆನ್ಸ್ ಇರೋದು ಒನ್ಲಿ ಗರ್ಭಲ್ಲಿರೋ ಪರೀಕ್ಷಿತ್ ಮಾತ್ರ. ಸೊ ಭಗವಂತನ ಕೃಪೆಯಿಂದು, ಆ ಭಗವಂತನ ಕೃಪೆಯಿಂದು ಭಗವಂತ ಆ ಪರಮಾತ್ಮ ಅವರು ಯಾವ ರೂಪ ಬೇಕಂದ್ರೆ ತಗೊಳಕ್ಕಾಗತ್ತೆ. ಅವರೇ ನಮ್ಮ ಹೃದಯದಲ್ಲಿ ಪರಮಾತ್ಮವೂ ಇದ್ದಾರೆ, ಮತ್ತೆ ವಿರಾಟ್ ರೂಪವಾಗೂ ಇದ್ದಾರೆ. ಸೊ ಭಗವಂತ ಯಾವ ರೂಪ ಬೇಕಂದ್ರೆ ತಗೋಬಹುದು. ಸೊ ಆ ಥರ ಇರುವಾಗ ಆಕ್ಚುಲಿ ಭಗವಂತನ ಒಂದು ತಾಯಿ ತರ ನಾವು ಏನ್ ಮಾಡಿದ್ರೆ ಅವರು ಸಗಿಸ್ಕೊಳ್ತಾ ಇದ್ದಾರೆ. ಭಕ್ತರು ಏನ್ ಮಾಡಿದ್ರೆ ಭಗವಂತ ಸಗಿಸ್ಕೊಳ್ತಾ ಇದ್ದಾರೆ. ಸೊ ಅದೇ ಅವರು ಅಭಕ್ತರಾಗಿದ್ರೆ ಅವ್ರಿಗೂ ಏನು ಶಿಕ್ಷೆ ಕೊಡಬೇಕೋ ಆ ಶಿಕ್ಷೆ ಕೊಡ್ತಾರೆ. ಅದಕ್ಕೆ ನಾವು ಭಕ್ತರಾಗಿರ್ಬೇಕಾ ಅಭಕ್ತರಾಗಿರ್ಬೇಕಾ ನಮ್ಮ ಕೈಯಲ್ಲಿರುತ್ತೆ. ಸೊ ನಾವು ಭಗವಂತನ ಯಾವ ಥರ ನೋಡ್ತೀವೋ, ಯಾವ ಥರ ಭಕ್ತಿ ಮಾಡ್ತೀವೋ ಆ ಥರ ಭಗವಂತನ ನಮಗೂ ಕೃಪೆ ಕೊಡ್ತಾರೆ. ಇವಾಗ ನೀವು ಎಷ್ಟು ಎಕ್ಸಾಮ್ ಬರೀತಿರೋ ಅಷ್ಟು ಮಾರ್ಕ್ ನಿಮ್ಗೆ ಸಿಕ್ಕುತ್ತೆ ಅಲ್ವಾ. ಸೊ ನೀವು ಎಷ್ಟು ಬರ್ದಿದ್ರೆ ಅಷ್ಟೇ ಅವರು ಕರೆಕ್ಟ್ ಮಾಡಿ ಮಾರ್ಕ್ ಕೊಡ್ತಾರೆ. ಸೊ ಅವ್ರು ಕಡಿಮೆ ಮಾಡೋಕ್ಕಾಗಲ್ಲ, ಅದೇ ಥರ ಎಕ್ಸ್ಟ್ರಾ ಕೊಡೋಕ್ಕೂ ಆಗಲ್ಲ ಅಲ್ವಾ. ಸೊ ಆ ಥರ ನೀವು ಎಷ್ಟು ಭಕ್ತಿ ಮಾಡ್ತಿರೋ ಆ ಥರ ಭಗವಂತ ನಿಮ್ಮ ಮೇಲ್ಗಡೆ ಕರುಣೆ ಕೊಡ್ತಾರೆ. ಸೊ ಆ ದೇವೋತ್ತಮ ಪರಮ ಪುರುಷರು ಅವರು ಒಂದು ಮುರಾರಿ. ಅವರು ಯಾಕೆ ಮುರಾರಿನ ಹೆಸರು ಬಂತು ಅಂದ್ರೆ ಅವ್ರು ಬಂದು ಮುರಾನ್ನ ಅಸುರನ್ನೇ ಸಾಯಿಸಿದ್ದಾರೆ. ಅದಕ್ಕೆ ಭಗವಂತನಿಗೂ ಮುರಾರಿನ ಹೆಸರು. ಸೊ ಈ ಪ್ರಪಂಚದಲ್ಲಿ ಇರೋ ಎಲ್ಲ ಜೀವರಾಶಿಗೂ ಒಂದೇ ಏನೋ ದಾರಿ, ಒಂದೇ ದಾರಿ ಏನು ಅಂದ್ರೆ ಆ ಭಗವಂತನ್ನೇ. ಇವಾಗ ನಾವು ಭಗವಂತಲ್ಲಿ ಹೋಗಕ್ಕೂ ಉದ್ಧಾರ ಆಗಬೇಕು ಅಂದ್ರೆ ಫಸ್ಟ್ ನಮ್ಮ ಪಾಪ ಕೆಲಸಗಳು ನಾಶ ಆಗ್ಬೇಕು. ಸೊ ಪಾಪ ಕಲುಷಗಳು ಯಾವಾಗ ನಾಶ ಆಗುತ್ತೆ? ಸೆಕೆಂಡು, ನಮ್ಮ ಜೀವನ ಯಾವಾಗ ಉದ್ಧಾರ ಆಗುತ್ತೆ? ಉದ್ಧಾರ ಅಂದ್ರೆ ಗೆಳೆಯೋದು, ನಾವು ಯಾವಾಗ ಗೆಳಿತೀವಿ. ಓಕೆ, ಸೊ ಯಾವ ಥರ ಇವಾಗ ನಾವು ಪಾಪಗಳೆಲ್ಲ ಯಾವಾಗ ನಾಶ ಆಗುತ್ತೆ?
ನಾವು ಯಾವಾಗ ಭಗವಂತನೇ ಶರಣಾಗತರ ಆಗ್ತೀವೋ, ಭಗವಂತನೇ ಆ ಕಮಲದ ಹೂ ತರ ಇರೋ ಆ ಪಾದನ ಇಟ್ಕೊಂಡ್ಬಿಟ್ಟು, ಭಗವಂತ ನೀವೇ ಶರಣ, ನಿಮ್ ಬಿಟ್ಟು ನಮ್ಗೂ ಈ ಭೌತಿಕ ಲೋಕದಲ್ಲಿ ಏನ್ ಬೇಕಾಗಿಲ್ಲ. ಆ ತರ ಯಾರೊಬ್ಬರು ಆ ತರ ಭಗವಂತನ್ನೇ ಗದೀನ್ ಇರ್ತಾರೋ, ಸೊ ಅಹಂ ತ್ವಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಶಃ. ಸೊ ಭಗವಂತ ಏನ್ ಹೇಳ್ತಾರೆ, ಎಲ್ಲಾ ಧರ್ಮಗಳು ಬಿಟ್ಟು ನಮ್ನ ಯಾರು ಶರಣಾಗತ ಆಗ್ತಾರೋ ಅವರು ಎಲ್ಲಾ ಪಾಪಗಳನ್ನು ಬಿಡುಗಡೆ ಆಗ್ತಾರೆ, ಭಯ ಬೇಡ. ಆತರ ಹೇಳ್ತಾರಲ್ವಾ. ಏನ್ ಶ್ಲೋಕ? ಭಗವದ್ಗೀತೆ 18.66. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಹ್ಯಂ ಶರಣಂ ವ್ರಜ ಅಹಂ ತ್ವಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಶಃ. ಸೊ ಆತರ ನಮ್ ಎಲ್ಲಾ ಪಾಪಗಳು ಯಾವಾಗ ಹೋಗುತ್ತೆ, ಆ ಭಗವಂತನ ಪಾದನೆ ನಾವು ಇಟ್ಕೊಂಡ್ಬಿಟ್ಟು ಅವರೇ ಗದೀನ್ ಇರುವಾಗ ಅಲ್ವಾ. ಸೊ ಆ ತರ ಇದ್ರೆ ಅವಾಗ ಏನಾಗುತ್ತಂತೆ, ನಾವು ಜೀವನ, ಯಾಕಂದ್ರೆ ನಾವೆಲ್ಲ ಯಾಕೆ ಹುಟ್ಟಿದ್ವಿ, ಏನು ಇಲ್ಲ ಲೀಲೆ ಮಾಡಕ್ಕೆ ನಾವು ಏನು ಅವತಾರ ತಗೊಂಡಿದೀವ? ಇಲ್ಲ. ನಾವೇನು ಲೀಲೆ ಮಾಡಕ್ಕೆ ಬಂದಿದೀವ? ಇಲ್ಲ. ಯಾಕೆ ಬಂದಿದೀವಿ? ಕರ್ಮ ನಮ್ಮನ್ನೇ ತಳ್ಳುತ್ತೆ, ಕರ್ಮ ನಮಗೆ ಬಿಟ್ಟಿಲ್ಲ, ಕರ್ಮ ಬಿಟ್ಟಿಲ್ಲ, ಅದಕ್ಕೆ ನಾವು ಬಂದು ಇಲ್ಲಿ ಹುಟ್ಟಿಬಿಟ್ಟಿದೀವಿ. ಸೊ ಆ ಥರ ಇರುವಾಗ, ಆದರೆ ಭಗವಂತ ನೋಡಿ, ಭಗವಂತ ಅವ್ರ ಇಷ್ಟ ಪ್ರಕಾರ ಬರ್ತಾರೆ, ಅವ್ರ ಇಷ್ಟ ಪ್ರಕಾರ ಅವತಾರ ತಗೊಳ್ತಾರೆ. ಆದರೆ ನಾವು ಆ ಥರ ನಮ್ಮ ಇಷ್ಟ ಪ್ರಕಾರ ಇಲ್ಲಿ ಬರೋಕ್ಕಾಗಲ್ಲ, ಕರ್ಮ ನಮ್ಮನ್ನ ತಳ್ಳಿದೆ, ಅದಕ್ಕೆ ನಾವು ಇಲ್ಲಿ ಬಂದು ಹುಟ್ಟಿದೀವಿ. ಆದರೆ ಇಲ್ಲಿಂದ ನಾವು ಆಚೆ ಹೋಗಬೇಕಂದ್ರೆ ಒಂದೇ ದಾರಿ, ಏನು? ಆ ಭಗವಂತನ್ನೇ ಶರಣಾಗತರ ಆಗೋದು. ಸೊ ಅದು ಬಿಟ್ಟಿದ್ರೆ ಮತ್ತೆ ಮತ್ತೆ ಜನ್ಮ ಮೃತ್ಯು ಜರಾವ್ಯಾಧಿ ಈ ಚಕ್ರ ಒಳಗಡೆ ನಾವು ಸಿಕ್ಕಾಕೊಂಡ್ ಬಿಡ್ತೀವಿ. ಮತ್ತೆ ಎಷ್ಟೋ ಶರೀರ ಯೋನಿಲಿ ನಾವು ಚೇಂಜ್ ಆಗ್ತಾ ಇರ್ತೀವಿ. ಸೊ 84 lakhs ಆಫ್ ಜೀವರಾಶಿ ಶರೀರದಲ್ಲಿ ನಾವು ಸುತ್ತಾಡ್ತಾ ಇರ್ತೀವಿ. ಆದರೆ ಯಾವಾಗ ನಾವು ಗೆಳಿತೀವಿ ಅಂದ್ರೆ, ಯಾವಾಗ ಈ ಜನ್ಮ ಮೃತ್ಯು ಜರಾವ್ಯಾಧಿ ಈ ಚಕ್ರದಿಂದ ನಾವು ಬಿಡುಗಡೆ ಆಗ್ತೀವೋ ಆವಾಗ ನಮ್ಮ ಜೀವನ ಗೆಳೆದಿದೆ, ಉದ್ಧಾರ ಇತ್ತು ನಮ್ಮ ಜೀವನ. ಸೊ ಆ ಥರ ನಾವು ಉದ್ಧಾರ ಆಗ್ಬೇಕಂದ್ರೆ ಒಂದೇ ದಾರಿ ಏನು? ಆ ಭಗವಂತ ಒಬ್ಬನೇ. ಯಾವಾಗ ಆ ಕೃಷ್ಣನ್ನೇ ಚಿಂತನೆ ಮಾಡ್ತಾ ಇರ್ಬೇಕಂತೆ. ಸೊ ಯಾಕಂದ್ರೆ ಕೆಲವರು ಇವಾಗ ಕೃಷ್ಣನಿಗೂ ಎಲ್ಲರೂ ಭಕ್ತರಾಗಿದ್ರೆ ಏನು, ಮಹಾಭಾರತದಲ್ಲಿ ನೀವು ನೋಡ್ಬೋದು, ಎಲ್ಲರೂ ಕೃಷ್ಣನಿಗೆ ಭಕ್ತರಾಗಿದ್ರ? ಇಲ್ವೇ. ಎಲ್ಲರೂ ಕೃಷ್ಣನೇ, ಓ ಕೃಷ್ಣವೇ ದೇವೋತ್ತಮ ಪರಮಪುರುಷ, ಅವ್ರಿಗೆಲ್ಲ ನಾವು ಭಕ್ತಿ ಮಾಡಬೇಕು ಮಾಡಿದಾರ? ಇಲ್ಲ. ಸೊ ಭಗವಂತನ್ನೇ ನಾವು ಭಕ್ತರಾಗಿ ಇದ್ದು ಪೂಜೆ ಮಾಡಬಹುದು. ಅದೇ ಕಂಸ ತರ ವಿರೋಧಿಯಾಗಿ ಇದ್ದು ಭಗವಂತನ ನೆನೆಸ್ಕೊಳ್ತಾ ಇರ್ಬೋದು. ಆದರೆ ಭಕ್ತರಾವುದು ಸ್ವಲ್ಪ ಟೈಮು, ಭಗವಂತ ಸ್ವಲ್ಪ ಟೈಮ್. ಇವಾಗ ಎಕ್ಸಾಂಪಲ್, ಎಷ್ಟು ಗಂಟೆ ಆಗುತ್ತೆ ನೀವು 16 ರೌಂಡ್ ಮಾಡಕ್ಕೆ? 1.5 1.5 hour, ಇಲ್ಲಾಂದ್ರೆ 2 hours ಅಲ್ವಾ. ಸೊ 2 hours ಅಷ್ಟೇ, ಆಮೇಲೆ ಅಷ್ಟೇ ನಾವು ಬಿಟ್ಟಿದೀವಿ. ಆಮೇಲೆ ಕ್ಲಾಸಲ್ಲಿ ಇರುವಾಗ ಏನೋ ಭಗವಂತನ ನೆನೆಸ್ಕೊಳ್ತಾ ಇದ್ವಿ. ಆದ್ರೆ ಕಂಸ ಏನ್ ಮಾಡ್ತಾನಂತೆ, ಅವನಕ್ಕೂ ಊಟ ಮಾಡುವಾಗ ಊಟನೇ ನೋಡುವಾಗ ಕೃಷ್ಣ ತರ ಕಾಣಿಸುತ್ತಂತೆ, ನಿದ್ರೆ ಮಾಡುವಾಗ ಅವನಿಗೂ ಕನಸಲ್ಲೂ ಕೃಷ್ಣ ಬರ್ತಾನಂತೆ. ಅವನು ಯಾವಾಗ ಎಲ್ಲಿ ನೋಡ್ತಾನೋ ಎಲ್ಲಾ ಜಾಗದಲ್ಲಿ ಕೃಷ್ಣನೇ ಕಾಣಿಸ್ತಾನಂತೆ. ಅಷ್ಟು ಒಂದು ಭಕ್ತನಾಗ್ಬಿಟ್ಟಿದ್ದಾನೆ ಅವನು. ಆದ್ರೆ ಅವನು ಭಕ್ತನ ವಿರೋಧಿ, ಆದ್ರೆ ಕೃಷ್ಣನ ಯಾವಾಗ ನೆನೆಸ್ಕೊಳ್ತಾ ಇದ್ದಾನಂತೆ. ಸೊ ಆತರ ಅವನು ಶುದ್ಧ ಭಕ್ತನ ಅಲ್ಲ, ಆದ್ರೆ ಭಗವಂತ ಅವನಿಗೂ ಮೋಕ್ಷ ಕೊಟ್ಟಿದ್ದಾರೆ. ಯಾಕಂದ್ರೆ ಯಾರೊಬ್ಬನ್ನು ಕೃಷ್ಣನ ನೆನೆಸ್ಕೊಳ್ತಾ ಇರ್ತಾರೋ ಅವ್ರಿಗೆಲ್ಲರಿಗೂ ಮೋಕ್ಷ ಸಿಕ್ಕುತ್ತೆ. ಏನ್ ಮಾಡೋದು? ನಾವು ಒಂದು ಮನುಷ್ಯ ಶರೀರ ತಗೊಂಡ್ಬಿಟ್ಟಿದೀವಿ. ಸೊ ಯಾವಾಗ ಭಗವಂತನ ನೆನೆಸ್ಕೊಳ್ಳೋದು ನಮ್ಗೆ ಸಾಧ್ಯ ಇಲ್ಲ. ಅದೇ ವಿರೋಧಿಯಾಗಿ ಇರೋ ಕಂಸ ನೋಡಿ ಎಷ್ಟು ಒಂದು ಮಾಡಿದಾನೆ. ಯಾಕಂದ್ರೆ ನಾವು ಶರೀರ ಯಾವಾಗ ಬಿಡ್ತೀವೋ ಆವಾಗ
ನಮ್ಮ ಜೀವನಲ್ಲಿ ಏನೆಲ್ಲ ಮಾಡಿದೀವೋ ಅದು ನೆನಪು ಬರುತ್ತೆ ಲಾಸ್ಟಲ್ಲಿ. ಸೊ ನಾವು ಭಕ್ತಿ ಮಾಡಿದ್ರೆ ನಾವು ಖಂಡಿತ ಭಗವಂತ ಲೋಕಕ್ಕೂ ಹೋಗ್ತೀವಿ. ಯಾಕಂದ್ರೆ ಭಗವಂತ ಅವರು ಆ ಸಚ್ಚಿದಾನಂದ ರೂಪಲ್ಲೇ ಹುಟ್ಟಿದಾರಂತೆ. ಮೂಲ, ಯಾಕಂದ್ರೆ ಮೂಲ ಅವರೇ ಅಲ್ವಾ, ಕೃಷ್ಣನೇ ಮೂಲ. ಎಲ್ಲ ಕಾರಣಗಳಿಗೂ ಕಾರಣವಾಗಿ ಇರೋನು. ಸೊ ಆ ತರ ಇರೋ ಆ ಭಗವಂತನ್ನೇ ನೆನೆಸ್ಕೊಂಡು ಭಕ್ತಿ ಮಾಡಲೇಬೇಕು. ಸೊ ಈ ತರ ಇರೋ ಆ ಭಗವಂತನಿಗೆ ಕೇಳಿದ್ರೆ ಇನ್ನು ಎಷ್ಟು ಒಳ್ಳೇದಾಗುತ್ತೆ. ಭಗವಂತನ ಬಗ್ಗೆ ನಾವು ಆವಾಗ ತಿಳ್ಕೊಳ್ಳಕ್ಕೆ ಆಗುತ್ತೆ. ಓಕೆ, ಸೊ ಏನು ಶ್ಲೋಕ ಓದಿದ್ವಿ ನಾವು? 5, 6, 7 3 ಶ್ಲೋಕ ಆಯಿತು. ಇವಾಗ 8ನೇ ಶ್ಲೋಕ. ರೋಹಿಣ್ಯಾಸ್ತನಯಃ ಪ್ರೋಕ್ತೋ ರಾಮಃ ಸಂಘರ್ಷಣಸ್ತ್ವಯಾಂ ದೇವಕ್ಯಾ ಗರ್ಭ ಸಂಬಂಧಃ ಕುಕೋ ದೇಹಾಂತರಂ ವಿನಾ. ಓ ಶುಕದೇವ ಗೋಸ್ವಾಮಿ, ಭಗವಂತ ಮತ್ತು ಅದಾದ ಚತುರ್ಯುಗಲ್ಲಿ, ಯಾಕಂದ್ರೆ ಕೃಷ್ಣನ ಒಂದು ವಿರಿವಂಗ ಯಾರು? ಬಲರಾಮರು. ಬಲರಾಮನ ವಿರಿವಂಗ ಯಾರು? ಚತುರ್ಯುಗ ಯಾರು? ವಾಸುದೇವ, ಸಂಘರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಲ್ವಾ? ಸೊ ಅದೇ ಅವ್ರು ಕೇಳ್ತಾ ಇದ್ದಾರೆ. ಆ ಸಂಘರ್ಷಣರು ಬಲರಾಮನಿಂದ ಬಂದಿದಾರಲ್ವಾ, ಅವರು ಯಾವ ತರ ರೋಗಿಣಿ ಗರ್ಭಕ್ಕೂ ಹೋಗಿದ್ದಾರೆ. ಆಕ್ಚುಲಿ ದೇವಿಗೆ ಗರ್ಭ, ದೇವಿಗೆ ಎಲ್ಲಿರೋದು? ಜೈಲಲ್ಲಿ ಇರ್ತಾರೆ. ರೋಹಿಣಿ ಎಲ್ಲಿ ಇರ್ತಾರೆ? ಮತ್ತೆ ದೇವಿಗೆ ಗರ್ಭ ಇಂದು ರೋಗಿಣಿ ಗರ್ಭಕ್ಕೂ ಯಾವ ತರ ಅವರು ಟ್ರಾನ್ಸ್ಫರ್ ಆಗಿದ್ದಾರೆ? ಇದು ಯಾವ ತರ ಸಾಧ್ಯ ಆಯ್ತು? ದಯವಿಟ್ಟು ಇದ್ರ ಬಗ್ಗೆ ಈ ಪ್ರಶ್ನೆ ನಮಗೂ ತಿಳಿಸ್ಕೋಬೇಕು. ಇದಕ್ಕೆ ಏನ್ ಆನ್ಸರ್ ನಮಗೂ ಗೊತ್ತೇ ಇಲ್ಲ. ಯಾಕಂದ್ರೆ ಸಂಘರ್ಷ ನೋಡಿ, ಬಲರಾಮರ ಬಗ್ಗೆ ನಾವು ಗೊತ್ತಾಗ್ಬೇಕು. ಯಾವ ತರ ಇಲ್ಲಿಂದ ಅಲ್ಲಿ ರೋಹಿಣಿ ಗರ್ಭಕ್ಕೂ ಹೋಗಿದ್ದಾರೆ, ಯಾವ ತರ ಅವರು ರೋಹಿಣಿ ಮಗವಾಗ ಹುಟ್ಟಿದ್ದಾರೆ, ಅದ್ರ ಬಗ್ಗೆ ನೀವು ನಮಗೂ ಹೇಳಬೇಕು. ಮತ್ತೊಂದು ಪ್ರಶ್ನೆ ಅವರು ಕೇಳ್ತಾರೆ. ಇವಾಗ ಎಷ್ಟು ಪ್ರಶ್ನೆಗಳು ಅವ್ರು ಕೇಳ್ತಾ ಇದ್ದಾರೆ ನೋಡಿ. ಒಂದು ನಿಮಿಷ. ಸೊ ಫಸ್ಟ್ ಏನು? ಬಲರಾಮರು ದೇವಕಿ ಗರ್ಭ ಇಂದು ಯಾವ ತರ ಅವರು ರೋಹಿಣಿ ಗರ್ಭಕ್ಕೂ ಹೋದ್ರು ಪ್ರಶ್ನೆ ಕೇಳಿದಾರಾ? ನೆಕ್ಸ್ಟ್ ನಾವು 9ನೇ ಶ್ಲೋಕ ನೋಡೋಣ. ಕಸ್ಮಾನ್ ಮುಕುಂದೋ ಭಗವಾನ್ ಪಿತುರ್ ಗೇಹಾತ್ ವ್ರಜನ್ ಕತಹಂ ಕ್ವಾ ವಾಸಂ ಜ್ಞಾತಿಭಿಃ ಸಾರ್ಥಂ ಕೃತವಾನ್ ಸಾತ್ವತಾಂ ಪತಿಃ. ಸೊ ನೆಕ್ಸ್ಟ್ ಏನ್ ಪ್ರಶ್ನೆ ಕೇಳ್ತಾರೆ? ಆ ದೇವೋತ್ತಮ ಪರಮ ಪುರುಷರು ಇವಾಗ ಅವರು ಹುಟ್ಟಿರೋದು ಎಲ್ಲಿ? ವಸುದೇವರು ಮನೆಯಲ್ಲಿ, ಅಲ್ಲಿ ಜೈಲಲ್ಲಿ ಹುಟ್ಟಿದ್ದಾರೆ. ಮತ್ತೆ ಅಲ್ಲಿಂದು ವೃಂದಾವನ ನಂದ ಮಹಾರಾಜ ಮನೆಗೆ ಯಾಕೆ ಹೋದ್ರು? ಯಾಕೆ ಹೋಗೋದು? ಸೊ 2 ಪ್ರಶ್ನೆ ಕೇಳ್ಬಿಟ್ಟಿದ್ದಾರೆ. ಸೊ ಪರೀಕ್ಷಿತ್ ಎಷ್ಟು ಪ್ರಶ್ನೆ ಕೇಳ್ತಾರೆ ನೋಡ್ತಾ ಇರಿ. ಸೊ 2 ಪ್ರಶ್ನೆ ಕೇಳ್ಬಿಟ್ಟಿದ್ದಾರೆ. ಸೊ ಭಗವಂತ ಯಾಕೆ ಇಲ್ಲಿ ಬಿಟ್ಟು ಅಲ್ಲಿ ಹೋಗಿ ಅವರು ಜೀವನ ಮಾಡ್ತಾ ಇದ್ರು? ಇಲ್ಲಿರೋ ಎಲ್ಲ ಅವರು ತಾಯಿ ತಂದೆ ಎಲ್ಲ ಬಿಟ್ಟು ಯಾಕೆ ಅವರು ವೃಂದಾವನ ಹೋದ್ರು? ಸೊ ಯದುವಂಶ ಪ್ರಭು ಭಗವಂತ ವೃಂದಾವನಕ್ಕೆ ಹೋಗಿ ಅಲ್ಲಿ ಯಾಕೆ ಅವರು ಜೀವಿಸ್ತಾ ಇದ್ರು? 3 ಪ್ರಶ್ನೆ ಕೇಳ್ಬಿಟ್ಟಿದ್ದಾರೆ ನೋಡಿ. 3 ಪ್ರಶ್ನೆ ಆಯ್ತು. ಏನ್ ಮಾಡೋದು? ಇವಾಗ ಒಬ್ರು ಬುದ್ಧಿವಂತರಾಗಬೇಕು ಅಂದ್ರೆ ಏನ್ ಮಾಡಬೇಕು? ಪ್ರಶ್ನೆ ಕೇಳ್ಬೇಕು. ಇವಾಗ ನೀವು ನೋಡಿದ್ರೆ ಭಗವದ್ಗೀತೆಯಲ್ಲಿ ಕ್ವಶನ್ ಆನ್ಸರ್ ಈ ತರ ಬರುತ್ತೆ. ಸೊ ಆ ಥರ ಪ್ರಶ್ನೆ ಕೇಳಿದ್ರೆ ನಮಗೂ ಒಂದು ಒಳ್ಳೆ ದಾರಿ ಗೊತ್ತಾಗುತ್ತೆ
ಅಲ್ವಾ? ಸೊ ಅದೇ ತರ ಇಲ್ಲಿ ಬಂದು ಅವರು ಇಷ್ಟು ಪ್ರಶ್ನೆಗಳು ಅವರು ಕೇಳ್ತಾ ಇದ್ದಾರೆ. ಯಾಕಂದ್ರೆ ಭಗವಂತನ ಇಚ್ಛಾ, ಯಾಕಂದ್ರೆ ಭಗವಂತ ಅವರ ಇಷ್ಟ ಪ್ರಕಾರ ಅವರು ಲೀಲೆ ತಗೊಳ್ತಾ ಇದ್ದಾರೆ. ಸೊ ಅವರು ಇಲ್ಲಿಂದ ಅಲ್ಲಿ ಹೋಗೋದು, ಮತ್ತೆ ಅಲ್ಲಿಂದ ಮತ್ತೆ ಮಥುರಾಕ್ಕೆ ಬರೋದು, ಮತ್ತೆ ಮಥುರಾಯಿಂದ ದ್ವಾರಕಾಕ್ಕೆ ಹೋಗೋದು, ದ್ವಾರಕಾಯಿಂದ ಮತ್ತೆ ಹಸ್ತಿನಾಪುರ ಹೋಗೋದು, ಅಲ್ಲಿಂದ ಇಂದ್ರಪ್ರಸ್ಥ ಹೋಗೋದು, ಮತ್ತೆ ಅಲ್ಲಿಂದ ಕುರುಕ್ಷೇತ್ರ ಸೊ ಭಗವಂತನ ಇಷ್ಟ. ಆದರೆ ಇದು ಭಗವಂತನ ಏನ್ ಪ್ಲಾನ್ ಮಾಡಿದಾರೆ, ಯಾಕೆ ಇಲ್ಲಿಂದ ಅಲ್ಲಿ ಹೋದ್ರು, ಅವಾಗ ನಮಗೂ ಅದ ರಹಸ್ಯ ಗೊತ್ತಾಗಲ್ಲ ಅಲ್ವಾ? ಸೊ ಅದಕ್ಕೆ ದೊಡ್ಡ ದೊಡ್ಡ ಆಚಾರ್ಯರುಗಳು ಋಷಿಗಳ ಹತ್ರ ಕೇಳ್ಬೇಕು, ಭಗವಂತ ಯಾಕೆ ಇಲ್ಲಿಂದ ಅಲ್ಲಿ ಹೋಗಿದ್ದಾರೆ, ಮತ್ತೆ ಭಗವಂತ ಏನ್ ಮಾಡಿದ್ದಾರೆ. ಸೊ ಭಗವಂತನ ಏನ್ ನೆನೆಸ್ಕೊಂಡು ಈ ತರ ಮಾಡಿದ್ದಾರೆ. ಸೊ ಆದ್ರೆ ನಾವು ಆಚೆಯಿಂದ ನೋಡುವಾಗ ನಮ್ಗೆ ಏನ್ ಗೊತ್ತಾಗಲ್ಲ. ಅದೇ ಭಗವಂತನ ಜೊತೆಯಲ್ಲಿರೋರ್ಗೆ ಗೊತ್ತಾಗಲ್ಲ, ಆದ್ರೆ ದೊಡ್ಡ ದೊಡ್ಡ ಆಚಾರ್ಯರುಗಳಿಗೂ ಗೊತ್ತಾಗತ್ತಂತೆ. ಅದಕ್ಕೆ ಇಲ್ಲಿ ಪರೀಕ್ಷಿತ್ತು ಪ್ರಶ್ನೆ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ 10ನೇ ಶ್ಲೋಕ. ವ್ರಜೇ ವಸನ್ ಕಿಂ ಅಕರೋನ್ ಮಧುಪುರ್ಯಾಂ ಚ ಕೇಶವಃ ಪ್ರಾತರಂ ಸಾವತೀತ್ ಕಂಸಂ ಮಾತುರ್ ಅತ್ತಾತತ್ ಅರ್ಹಣಂ. ನೆಕ್ಸ್ಟ್ ಏನ್ ಪ್ರಶ್ನೆ ಕೇಳ್ತಾರೆ, ಬೃಂದಾವನ ಮತ್ತೆ ಮಥುರಾ ಈ ಎರಡು ಜಾಗದಲ್ಲಿ ಕೃಷ್ಣ ಇದ್ರು. ಆ ಎರಡು ಜಾಗದಲ್ಲಿ ಏನ್ ಮಾಡಿದ್ದಾರೆ, ಬೃಂದಾವನಲ್ಲಿ ಇದ್ರು, ಮಧುರಾಲಿ ಇದ್ರು, ಆದ್ರೆ ಭಗವಂತ ಏನೇನ್ ಮಾಡಿದ್ದಾರೆ ಅಲ್ಲಿ. ಸೊ 4 ಪ್ರಶ್ನೆ ಆಯ್ತು. ನೆಕ್ಸ್ಟ್ ಪ್ರಶ್ನೆ, ಯಾಕಂದ್ರೆ ಎಲ್ಲರಿಗೂ ಅವರವರು ತಾಯಿನ ಸೋದರ, ಆ ಮಾವ ಅಂದ್ರೆ ಎಲ್ಲರಿಗೂ ಇಷ್ಟ, ಮಾಮ ಅಂದ್ರೆ ಇಷ್ಟ ಅಲ್ವಾ? ತಾಯಿಗೆ ಸೋದರನು ತಾಯಿ ಮಾಮನ್ ಹೇಳ್ತಾರೆ ತಮಿಳಲ್ಲಿ. ಸೊ ಅವರಂದ್ರೆ ಜಾಸ್ತಿ ಎಲ್ಲರಿಗೂ ಇಷ್ಟ. ಆದ್ರೆ ಭಗವಂತ ಏನ್ ಮಾಡಿದರೆ, ಆ ತಾಯಿನ ಸೋದರರಾಗಿರೋ ಕಂಸನ್ನಿ ಯಾಕೆ ಕೊಂದ್ರು? ಆ ಮಾಮ ಅಂದ್ರೆ ಎಲ್ಲರಿಗೂ ಇಷ್ಟವೇ ಇಲ್ವಾ? ಒಂದು ನಿಮಿಷ. ಹರೇ ಕೃಷ್ಣ. ಓಕೆ, ಇಲ್ಲಿ ಬಂದು ಆ ತರ ಸೋದರ ಮಾವ ಅಂದ್ರೆ ಅಷ್ಟು ಪ್ರೀತಿ ಎಲ್ಲರಿಗೂ. ಆ ತರ ಇರೋ ಸೋದರ ಮಾವ ತಾಯಿನ ಸೋದರ, ಆ ಮಾವನಿ ಯಾಕೆ ಕೊಂದ್ರು, ಆ ಕಂಸನಿ ಯಾಕೆ ಕೊಂದಿದ್ದಾರೆ ಅನ್ನೋ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. 5ನೇ ಪ್ರಶ್ನೆ ಆಯ್ತಾ? ಸೊ ಈ ತರ ಭಗವಂತ ಏನೆಲ್ಲ ಮಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು ಅವರು ಈ ತರ ಪ್ರಶ್ನೆ ಕೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ 11th ಶ್ಲೋಕ. ದೇಹಂ ಮಾನುಷಂ ಆಶ್ರಿಧ್ಯಂ ಕದಿ ವರ್ಷಾಣಿ ವೃಷ್ಣಿಪೀಂ ಯತು ಪುಣ್ಯಾಂ ಸಹ ವಾತ್ಸೀತ್ ಪತ್ನ್ಯಃ ಕತಿ ಅಪವನ್ ಪ್ರಪೋಹಂ. ಸೊ ಆ ದೇವೋತ್ತಮ ಪರಮ ಪುರುಷನು, ಆ ಕೃಷ್ಣನು, ಅವರು ಶರೀರ ಭೌತಿಕ ಶರೀರ ಅಲ್ಲ, ನಮ್ ತರ ಭೌತಿಕ ಶರೀರ ಅಲ್ಲ. ಯಾಕಂದ್ರೆ ಭಗವಂತನ ಶರೀರ ಸಚ್ಚಿದಾನಂದ ವಿಗ್ರಹ. ಸೊ ಆ ತರ ಸಚ್ಚಿತ್ ಆನಂದವಾಗಿರೋ ಶರೀರ. ಆ ಭಗವಂತ ವೃಷ್ಣಿ ವಂಶಲ್ಲಿ ಯಾಕ ಹುಟ್ಟಿದ್ದಾರೆ, ಎಷ್ಟು ವರ್ಷ ಅವರು ಅಲ್ಲಿ ಜೀವಿಸ್ತಾ ಇದ್ರು, ವೃಷ್ಣಿ ವಂಶಲ್ಲಿ ಎಷ್ಟು ವರ್ಷ ಅವರು ಜೀವಿಸಿದ್ದಾರೆ, ಆ ಪ್ರಶ್ನೆ ಕೇಳ್ತಾರೆ. ಆಮೇಲೆ ಅವ್ರಿಗೂ ಎಷ್ಟು ಹೆಂಡತಿಗಳು, ಎಷ್ಟು ಮದುವೆ ಮಾಡ್ಕೊಂಡಿದ್ದಾರೆ ಅವರು, ಎಷ್ಟು ಹೆಂಡತಿಗಳು ಎಷ್ಟು ಮದುವೆ ಮಾಡ್ಕೊಂಡಿದ್ದಾರೆ, ಅದ್ರ ಬಗ್ಗೆ ನಮ್ಗೆ ಕೇಳಿ. ಸೊ 7ನೇ ಪ್ರಶ್ನೆ. ನೆಕ್ಸ್ಟು, ಅವರು ಎಷ್ಟು ವರ್ಷಗಳು ದ್ವಾರಕೆಯಲ್ಲಿ ಜೀವಿಸಿದ್ದಾರೆ. ಯಾಕಂದ್ರೆ ಅವರು ಮಥುರಾಲಿ ಹುಟ್ಟಿ ಮತ್ತೆ ವೃಂದಾವನ ಹೋಗಿ, ಅಲ್ಲಿಂದ ನಂದಗಾಂವ್ ಹೋಗಿ, ಮತ್ತೆ ಅಲ್ಲಿಂದ ಮತ್ತೆ ಮಥುರಾ ಬಂದು,
ಮತ್ತೆ ಅಲ್ಲಿಂದ ದ್ವಾರಕ ಹೋಗಿ, ಸೊ ಈ ತರ ಅವರು ಒಂದೇ ಜಾಗದಲ್ಲಿ ಇಲ್ಲ. ಸೊ ಅದೇ ಇಲ್ಲಿ ಅವ್ರ ಪ್ರಶ್ನೆ ದ್ವಾರಕೆಯಲ್ಲಿ ಎಷ್ಟು ವರ್ಷ ಜೀವಿಸಿದ್ದಾರೆ, ಸೊ ಅದ್ರ ಬಗ್ಗೆ ನಮಗೂ ಹೇಳಿ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಕೆಲವರೆಲ್ಲ ನೋಡಿದರೆ ನಾವು ಒಂದೇ ಜಾಗದಲ್ಲಿ ಇರ್ತಾರೆ ಅಲ್ವಾ, ಆದ್ರೆ ಇಲ್ಲಿ ಭಗವಂತ ಒಂದು ಜಾಗದಲ್ಲಿ ಇಲ್ಲ, ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿನೂ ಓಡಾಡ್ತಾ ಇದ್ರು. ಅದೇ ಎಷ್ಟು ವರ್ಷ ಯಾವ ಜಾಗದಲ್ಲಿ ಇದ್ರು ಅದ್ರ ಬಗ್ಗೆ ಹೇಳಿನೂ ಅದಕ್ಕೆ ಇವರು ಈ ತರ 8 ಪ್ರಶ್ನೆ ಕೇಳ್ಬಿಟ್ಟಿದ್ದಾರೆ ಅವರು. ನೆಕ್ಸ್ಟ್, ಏತತ್ ಅನ್ಯಚ್ಚ ಸರ್ವಂ ಮೇ ಮುನೇ ಕೃಷ್ಣ ವಿಶೇಷಿತಂ ವಕ್ತುಂ ಅರ್ಹಸಿ ಸರ್ವಜ್ಞ ಶ್ರದ್ಧಾನಾಯ ವಿಸ್ತೃತಂ. ಸೊ ಈ ತರ ಆ ದೇವೋತ್ತಮ ಪರಮ ಪುರುಷ ಕೃಷ್ಣನ್ ಬಗ್ಗೆ ನಾವು ತಿಳ್ಕೋಬೇಕು. ಕೃಷ್ಣ ಏನೆಲ್ಲ ಚೇಷ್ಟೆಗಳು ಮಾಡಿದ್ದಾರೆ, ಏನೆಲ್ಲ ಕೆಲಸ ಮಾಡಿದ್ದಾರೆ, ಏನೆಲ್ಲ ಲೀಲೆ ಮಾಡಿದ್ದಾರೆ, ಅದ್ರ ಬಗ್ಗೆ ನಾವು ಕೇಳಬೇಕು. ಅಷ್ಟು ನಾವು ಉತ್ಸಾಹವಾಗಿ ಇದ್ದೀನಿ. ಸೊ ನಮಗೂ ನಂಬಿಕೆ ಇದೆ, ನೀವು ಖಂಡಿತ ಹೇಳ್ತೀರಾನು. ನಮಗೂ ದಯವಿಟ್ಟು ಎಲ್ಲ ಪ್ರಶ್ನೆಗೂ ಆನ್ಸರ್ ಕೊಟ್ಬಿಡಿ. ಅದು ವಿವರಣವಾಗಿ ಹೇಳ್ಬೇಕು. ಸೊ ಶಾರ್ಟ್ ಆಗಿ ಹೇಳ್ಬಾರ್ದು, ವಿವರಣವಾಗಿ ಹೇಳ್ಬೇಕು. ಯಾಕೆ ಅಂದ್ರೆ ಕೃಷ್ಣನ್ ಬಗ್ಗೆ ಕೇಳಕ್ಕೆ ಅಷ್ಟು ಉತ್ಸಾಹವಾಗಿದ್ದಾರೆ ಅವರು. ಸೊ ಅದದು ಇವಾಗ ಓಕೆ, ಇವಾಗ ಹೇಳಿಲ್ಲ ಅಂದ್ರೆ ಓಕೆ ನಾಳೆ ಹೇಳ ಆ ತರ. ಯಾಕಂದ್ರೆ ಇವಾಗ ಅವ್ರಿಗೂ ಟೈಮು ಇಲ್ಲ, ಯಾಕಂದ್ರೆ ಇವರು 7 ದಿನಲ್ಲಿ ಇವ್ರಿಗೂ ಏನೋ ಮರಣ ಪರೀಕ್ಷಿತಕ್ಕೂ. ಸೊ ಆ ತರ ಇರುವಾಗ ಇವಾಗ ಅವರು ಭಗವಂತ ಬಗ್ಗೆ ಕೇಳಕ್ಕೋಸ್ಕರ ಇಲ್ಲಿ ಬಂದ್ಬಿಟ್ಟಿದ್ದಾರೆ. ಸೊ ಆ 7 ದಿನ ವೇಸ್ಟ್ ಮಾಡಬಾರದು. ಸೊ ಭಗವಂತನ ಬಗ್ಗೆ ಅವರು ಅಷ್ಟು ವಿವರಣವಾಗಿ ಕೇಳಬೇಕು. ಸೊ ಭಾಗವತಂ, ಯಾಕಂದ್ರೆ ಭಗವಂತ ಕೃಷ್ಣನಕ್ಕೂ ಭಾಗವತಕ್ಕೂ ಯಾವೊಂದು ವ್ಯತ್ಯಾಸ ಇಲ್ಲ ಅಲ್ವಾ. ಸೊ ಅದಕ್ಕೆ ಭಗವಂತನ ಬಗ್ಗೆ ಕೇಳಬೇಕು. ಇವಾಗ ರಾಮರ ಬಗ್ಗೆ ಹೇಳೋದೇನು, ರಾಮಾಯಣ ಅಲ್ವಾ. ಸೊ ಆ ತರ ಅದೇ ತರ ಇಲ್ಲಿ ಭಗವಂತ ಬಗ್ಗೆ ಹೇಳೋದು, ಯಾಕಂದ್ರೆ ಭಗವಂತ ಬಗ್ಗೆ ಹೇಳುತ್ತೆ ಭಾಗವತಂ, ಭಾಗವತರ್ಗಳ ಬಗ್ಗೆ ಹೇಳುತ್ತಂತೆ. ಸೊ ಭಾಗವತರ್ಗಳಂದ್ರೆ ಯಾರು, ವೈಷ್ಣವರುಗಳು ಅಲ್ವಾ. ಸೊ ಭಗವಂತನ ಭಕ್ತರುಗಳು ಭಾಗವತರುಗಳು. ಸೊ ಆ ತರ ಭಗವಂತನ ಬಗ್ಗೆ ಭಾಗವತರ್ಗಳ ಬಗ್ಗೆ ಕೇಳಬೇಕಂದ್ರೆ ಏನು, ನಾವು ಶ್ರೀಮದ್ ಭಾಗವತಂ ಓದಬೇಕು, ಕೇಳಬೇಕಂತೆ. ಆ ತರ ಮಾಡಿದರೆ ನಾವು ಉದ್ಧಾರ ಆಗ್ತೀವಿ ಅಷ್ಟೇ. ಮತ್ತೆ ಈ ಭೌತಿಕ ಲೋಕಕ್ಕೆ ಬರೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ನೈಷಾದಿ ದುಃಖಸಹಾಂ ಶೂನ್ಮಾಂ ತಕ್ತೋತಂ ಅಭಿ ಪಾರತೆ ಪಿಪಂತಂ ತ್ವಂ ತ್ವನ್ಮುಖಾಂ ಭೋಜ ಚ್ಯುತಂ ಹರಿ ಕಥಾಮೃತಂ. ಸೊ ಇಲ್ಲಿ ಅವರು ಏನ್ ಹೇಳ್ತಾರೆ, ನಾನು ಈ ತರ ತೀರೋಹೋ ಆ 7 days ಆ ತರ ಇದ್ದೀನಿ ನಾನು. ಇವಾಗ ನಾವು ಊಟ ಮಾಡೋದು, ನೀರು ಕುಡಿಯೋದು, ರೆಸ್ಟ್ ತಗೊಳ್ಳೋದು ಎಲ್ಲ ಬಿಟ್ಬಿಟ್ಟಿದ್ದೀನಿ. ಯಾಕಂದ್ರೆ 7 days ಅವ್ರಿಗೆ ಟೈಮೇ ಇಲ್ಲ. ಸೊ ಪೂರ್ತಿ ಡೇ ಅಂಡ್ ನೈಟ್ 24 hours ಭಗವಂತ ಬಗ್ಗೆ ಕೇಳಬೇಕು, ಅದಕ್ಕೆ ಇಲ್ಲಿ ಬಂದಿದ್ದೀನಿ. ಸೊ ನಾವು ಬಂದು ಯಾಕಂದ್ರೆ ಓಕೆಪ್ಪ ನೀವು ರೆಸ್ಟ್ ತಗೊಳ್ಳಿ, ಯಾಕಂದ್ರೆ ರಾಜ ಅಲ್ವಾ, ನೀವು ರೆಸ್ಟ್ ತಗೊಳ್ಳಿ, ಚೆನ್ನಾಗಿ ಊಟ ಮಾಡು, ಆ ಥರ ಏನು ನಮಗೂ ಯಾರು ಹೇಳ್ಬಾರ್ದು. 7 days ಡೇ ಅಂಡ್ ನೈಟ್ ಭಗವಂತ ಬಗ್ಗೆ ಕೇಳಬೇಕು. ನಮ್ಗೆ ಇವಾಗ ಟಯರ್ಡು ಇಲ್ಲ, ಹಸು ಇಲ್ಲ, ನೀರು ಬೇಕಾಗಿಲ್ಲ, ರೆಸ್ಟು ಬೇಕಾಗಿಲ್ಲ, ಫುಲ್ ಅಂಡ್ ಫುಲ್ ಭಗವಂತ ಬಗ್ಗೆ ಕೇಳಬೇಕು. ಅದು ಭಗವಂತ ದೇವೋತ್ತಮ ಪರಮ ಪುರುಷ ಬಗ್ಗೆ ನಿಂಬಾಯಿಂದ ಕೇಳಬೇಕು. ಯಾರ ಬಗ್ಗೆ, ಶುಕದೇವರ ಬಾಯಿಂದ ಕೇಳ್ಬೇಕಂತೆ. ಆ ಕೃಷ್ಣ ಕತೆ, ಆ ಕೃಷ್ಣ ಅಮೃತ ನಾವು ಕುಡಿಬೇಕು. ಸೊ ಆ ಅಮೃತನೇ ಕುಡಿಬೇಕು. ಅದಕ್ಕೋಸ್ಕರ ನಮಗೂ ಇವಾಗ ಏನು ಈ ಅಡಚಣೆಗಳನ್ನ ಹೇಳ್ತಾರಲ್ವಾ,
ಈ ರೆಸ್ಟ್ ತಗೊಳ್ಳೋದು. ಇವಾಗ ನಾವು ಕ್ಲಾಸ್ ಇಲ್ಲಿ ಯಾವುದು ಆಫ್ಲೈನ್ ಕ್ಲಾಸ್ ಕೊಡುವಾಗ ಏನಾದ್ರು ಫೋನ್ ರಿಂಗ್ ಆಗುತ್ತೆ, ಯಾರಾவது ಇಲ್ಲಿ ಅಲ್ಲಿ ಹೋಗ್ತಾ ಇರ್ತಾರೆ, ಇಲ್ಲಾಂದ್ರೆ ಮಗು ಏನಾದ್ರು ಅಳುತ್ತೆ, ಈ ತರ ಇದೆಲ್ಲ ಅಡಚಣೆಗಳು. ನಾವು ಕ್ಲಾಸ್ ತೆಗಿತಾ ಇರುವಾಗ ಈ ತರ ಅಡಚಣೆಗಳು ಬರುತ್ತಲ್ವಾ. ಸೊ ಆ ತರ ನಮ್ಗೆ ಇವಾಗ ಯಾವ ಒಂದು ಅಡಚಣೆಗಳು ಬರಬಾರ್ದು. ಫುಲ್ ಅಂಡ್ ಫುಲ್ ನನ್ನ ಫುಲ್ ಫೋಕಸ್ ಏನು, ಒನ್ಲಿ ಕೃಷ್ಣ ಬಗ್ಗೆ ಕೇಳಬೇಕು. ನಾವು ಅದು ಸಿದ್ಧವಾಗಿದ್ದೀನಿ. ನಮ್ಗೆ ಇವಾಗ ರೆಸ್ಟು, ಊಟ, ನೀರು ಏನ್ ಬೇಕೇ ಆಗಿಲ್ಲ, ಒನ್ಲಿ ಕೃಷ್ಣ ಕಥಾ ಅಷ್ಟೇ. ಸುಖದೇವ್ ಗೋಸ್ವಾಮಿ, ಸೊ ಡೋಂಟ್ ಸ್ಟಾಪ್ ಪ್ಲೀಸ್. ದಯವಿಟ್ಟು ನಾ ಇವಾಗ ಪ್ರಶ್ನೆ ಕೇಳಿದ್ದೇನಲ್ವಾ, ಇದಕ್ಕೆಲ್ಲ ಆನ್ಸರ್ ಕೊಟ್ಬಿಡಿ. ಸೊ ಭಗವಂತನ ಅನುಗ್ರಹ ಇಂದು ಯಾಕೆ ಇವ್ರಿಗೂ 7 days ಇಲ್ಲಿ ಈ ತರ ಒಂದು ಪರಿಸ್ಥಿತಿ, ರಾಜವಾಗಿದ್ದಾರಲ್ವಾ ಯಾಕೆ? ಯಾಕಂದ್ರೆ ಇವರು ಆ ಋಷಿ ಸಮೀಕ ಋಷಿ ಆಶ್ರಮಕ್ಕೆ ಹೋದ್ರು, ಅಲ್ಲಿ ನೀರ್ ಬೇಕು ಅಂತ ಕೇಳಿದ್ದಾರೆ. ಆದ್ರೆ ಅವರು ಸಮಾಧಿಲಿ ಇದ್ರು, ಭಗವಂತನ ಬಗ್ಗೆ ಧ್ಯಾನ ಮಾಡ್ಕೊಂಡು ಸಮಾಧಿಲಿ ಇದ್ರು. ಇವರು ನೀರು ನೀರುನ್ ಕೇಳಿದ್ದಾರೆ, ಅವರು ನೀರೇ ಕೊಟ್ಟಿಲ್ಲ. ಅದಕ್ಕೆ ಕೋಪ ಬಂದು ಅಲ್ಲಿ ತೀರೋಗಿದ ಒಂದು ಹಾವು ಇತ್ತು, ಆ ಹಾವಿನ ಎತ್ತಿ ಅವರು ಮೇಲ್ಗಡೆ ಒಂದು ಮಾಲೆ ತರ ಇಟ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಸೊ ಇದು ಅವ್ರ ಮಗಕ್ಕೂ ಗೊತ್ತಾಯ್ತು, ಆ ಋಷಿ ಸಮೀಕ ಋಷಿ ಮಗಕ್ಕೂ ಗೊತ್ತಾಯ್ತು. ಅವರು ಶಾಪ ಕೊಟ್ಬಿಟ್ಟಿದ್ದಾರೆ, ಏನು ದಕ್ಷಕ ಬಂದು 7th day ಇವ್ರನ್ನೇ ಕಚ್ಬಿಡುತ್ತೆ, ತೀರೋಗ್ಬಿಡ್ತಾರೆ. ಸೊ ಅದಕ್ಕೆ ಅವರು ಇವಾಗ 7 days ನಾವು ವೇಸ್ಟ್ ಮಾಡಬಾರ್ದು. 7 days ಒನ್ಲಿ ನಾವು ಕೃಷ್ಣನ್ ಬಗ್ಗೆ ಕಥೆ ಕೇಳಬೇಕು. ಯಾಕಂದ್ರೆ ಕೃಷ್ಣ ಕಥೆ ಅಮೃತವಾದದು. ಕೃಷ್ಣ ಕಥೆ ಏನು ಅಮೃತವಾದದ್ದು, ಆ ಅಮೃತ ಬಗ್ಗೆ ನಾವು ಕೇಳಬೇಕು. ಮತ್ತೆ ನಮಗೂ ಬೇಕಾಗಿಲ್ಲ. ಯಾಕಂದ್ರೆ ನಾವು ಭೌತಿಕಲ್ಲಿ ನಾವು ಮತ್ತೆ ಯಾವ ಕೆಲಸ ಮಾಡಿದರೆ ಮತ್ತೆ ಮತ್ತೆ ನಾವು ಹುಟ್ತೀವಿ. ಹುಟ್ಟೋದು, ಬೆಳೆಯೋದು, ಓಲ್ಡ್ ಏಜ್ ಆಗೋದು, ವ್ಯಾಧಿಗಳು ಬರೋದು, ತೀರೋಗೋದು, ಈ ತರ ಚಕ್ರಲ್ಲಿ ಸುತ್ತಾಡ್ತೀವಿ. ಅದೇ ತರ ನೀವು ನೋಡಿದ್ರೆ ಏನಾದ್ರು ಒಂದು ಸ್ವೀಟ್ ನಾವು ತಿಂದ್ರೆ ಏನಾಗುತ್ತೆ, ಒಂದು ಇವಾಗ ಒಂದು 10 ಗುಲಾಬ್ ಜಾಮೂನ್ ಕೊಡ್ತಾರೆ, 5 ತಿನ್ಬಿಡ್ತೀವಿ, 6, 7 ಸ್ವಲ್ಪ ಕಷ್ಟ, 8, 9, 10 ತಿನ್ನಕ್ಕೂ ಮತ್ತೆ ಸಾಕಾಗ್ಬಿಟ್ಟಿದೆಪ್ಪ ಅನ್ನೋ ಅನಿಸುತ್ತೆ. ಅದೇ ತರ ಒಂದು 100 ಗುಲಾಬ್ ಜಾಮೂನ್ ಕೊಟ್ಬಿಡ್ತಾರೆ, ಇವಾಗ ನೀವು ತಿನ್ಲೇಬೇಕು, ಏನಾಗುತ್ತೆ ತಿನ್ನಕ್ ಆಗಲ್ಲ, ವಾಮಿಟ್ ಬಂದ್ಬಿಡುತ್ತೆ ಅಲ್ವಾ. ಸೊ ಆದ್ರೆ ಅದು ತಿನ್ನೋದು ಸಾಧ್ಯ ಇಲ್ಲ ಯಾರಕ್ಕೆ. ಆದ್ರೆ ಭಗವಂತನ ಕಥಾಮೃತ ಇದಲ್ವಾ, ಇದು ಅಮೃತ ಅಂತೆ. ಎಷ್ಟು ಕೇಳಿದ್ರೆ ಆ ಅಮೃತ ಮತ್ತೆ ಬೇಕು ಬೇಕು ಅನಿಸುತ್ತಂತೆ, ಸಾಕು ಸಾಕು ಹೇಳೋದೇ ಇಲ್ಲ, ಯಾರಿಗೂ ಅನಿಸೋದೇ ಇಲ್ಲಂತೆ ನೋಡಿ. ಅಷ್ಟು ಒಂದು ಅಮೃತವಾದದು ಏನು ಈ ಕೃಷ್ಣ ಕಥೆ. ಓಕೆ, ನಾಳೆ ನಾವು ಶುಕದೇವರು ಇದಕ್ಕೆಲ್ಲ ಏನ್ ಪ್ರಶ್ನೆ ಕೊಟ್ಟಿದ್ದಾರೆ ನಾವು ನಾಳೆ ನೋಡೋಣ. ಓಕೆ, ಹರೇ ಕೃಷ್ಣ. ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಹರೇ ಕೃಷ್ಣ.